ಇವಾಗ ತಿಂಡಿಗೆ ಬಂದಿದ್ವಿ. ಇಡ್ಲಿ, ವಡೆ, ಚಟ್ನಿ, ಸಾಂಬಾರು, ಪೂರಿ, ಆಲೂ ಭಾಜಿ, ಇದೆಲ್ಲ ನಾನ್ ವೆಜ್ಜು ಎಲ್ಲದೂ ಇದೆ. ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನಮ್ಮದು ವಯನಾಡಲ್ಲಿ ಸೆಕೆಂಡ್ ಡೇ. ನೋಡ್ತಾ ಇರ್ಬೋದು, ಫುಲ್ಲು ಮಳೆ ಬರ್ತಾ ಇದೆ. ಸಂಜು ಅಲ್ಲಿ ಬಾಣಾಸುರ ಡ್ಯಾಮ್ ಬ್ಯಾಕ್ ವಾಟರ್ದು ಫೋಟೋ ತೆಕ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಪುಟ್ಟು ಹಾಯ್ ಹೇಳು. ಪುಟ್ಟು, ನಾನು, ಪುಟ್ಟು ಅಪ್ಪ ಎಲ್ಲರೂ ಇವತ್ತು ಫುಲ್ ಮ್ಯಾಚಿಂಗ್ ಹಾಕ್ಕೊಂಡಿದ್ದೀವಿ. ಇವಾಗ ಮಡ್ಡಿ ಬೂಚ್ ಅಂತ ಜಿಪ್ ಲೈನಿಗೆ ಹೋಗ್ತಾ ಇದ್ದೀವಿ. ಒಂದು ಕಡೆ ಅದು ಫೇಮಸ್ ಜಿಪ್ ಲೈನು ಬಾಣಾಸುರ ಡ್ಯಾಮ್ ಹತ್ರ. ಸೊ ಅದು ಲಾಂಗೆಸ್ಟ್ ಜಿಪ್ ಲೈನ್ ಅಂತ ಹೇಳ್ತಾರೆ. ಟೀ ಎಸ್ಟೇಟಲ್ಲಿ ಇರೋವಂಥದ್ದು. ಹೇಗಿದೆ, ಎಷ್ಟು ಪ್ರೈಸ್ ಅಂತೆಲ್ಲ ತೋರಿಸ್ತೀನಿ, ನೋಡೋಣ. ವೆದರ್ ಅಂತೂ ಸಕ್ಕತ್ತಾಗಿದೆ, ಮಳೆ ಬರ್ತಾ ಇದೆ. ಬಟ್ ಜಿಪ್ ಲೈನ್ ಮಾತ್ರ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಈ ರೂಟ್ ಮಾತ್ರ ಸಕ್ಕತ್ತಾಗಿದೆ. ನಾವಿದ್ದಂಥ ರೆಸಾರ್ಟಿಂದ, ಟೆರಾಸ್ ರೆಸಾರ್ಟಿಂದ ಅದು ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ಇದೆ, ಒಂದು 30 ಮಿನಿಟ್ಸು. ಸೊ ಇವಾಗ ರೆಡಿಯಾಗಿದ್ದೀನಿ, ಜಿಪ್ ಲೈನ್ ಹತ್ರ ಬಂದಿದ್ದೀವಿ. ನೋಡಿ, ಫುಲ್ಲು ಟೀ ಎಸ್ಟೇಟ್ ಇದು, ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ರೆಸ್ಲಿಂಗ್ ಆಗ್ತಾ ಇದೆ, ಹಂಗೆ ಹೋಗ್ತಾ ಇದ್ದೀವಿ, ನೋಡೋಣ. Then is it safe? I don't know. Your responsibility form. So tightly hold on actually. So end point okay, that time just jerk will do. Just come forward. Yeah? Forward. Sit down. Sit down first. I'll tighten. You sit down first. You know, sit. Properly sit down. Lift your legs. Keep it straight. One minute. Lean back. Back? Lift your legs. How much are you? 67. Lean your hands. There is the last end point, okay? That can tightly hold on the rope. Okay. One hand hold down, the other hand just lean back on the face. Okay. That time by chance if you turn the face in the rope or something, Okay. that time tightly hold on the rope. Okay. ಇವಾಗ ಜಿಪ್ ಲೈನ್ ಮುಗೀತು. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್, ಮಾತ್ರ ತುಂಬ ಚೆನ್ನಾಗಿದೆ. ಮಾನ್ಸೂನ್ ಸೀಸನ್ನಲ್ಲಿ ಸ್ವಲ್ಪ ವೆಯ್ಟ್ ಇರೋರಿಗೆ ಬಿಡಲ್ಲ ಆ್ಯಕ್ಚುಲಿ. ಅದರ್ವೈಸ್ 120 kgs ಅಂತ ಬಿಡ್ತಾರಂತೆ. ಇಲ್ಲಿ ಬಂದು ಹಿಕ್ಕಾಗುತ್ತೆ ಅಂತ. ಸೊ ಇವಾಗ ಎನ್-ಓರು ಟ್ರೈಬಲ್ ವಿಲೇಜಿಗೆ ಬಂದಿದ್ದೀವಿ. ಇದು ನ್ಯಾಚುರಲ್ ಅಲ್ಲ, ಮ್ಯಾನ್ ಮೇಡ್ ಅಲ್ಲ, ಇದು ಮ್ಯಾನ್ ಮೇಡ್. ಇದು ಎನ್-ಓರು ಟ್ರೈಬಲ್ ವಿಲೇಜ್. ಪಾರ್ಕಿಂಗಿಗೆ 50 ರೂಪೀಸ್ ತಗೊಂಡ್ರು. ಫುಲ್ಲು ರಶ್ ಇದೆ. ಸೊ
ಇಲ್ಲಿ 180 rupees ಆಗಿದೆ. 180 rupees. 40 rupees ಫಾರ್ ದ ಜೀಪಲ್ಲಿ ಬೇರೆ ಹೋಗಬೇಕಂತೆ. ಆಮೇಲೆ ಎಂಟ್ರಿ ಫೀಸು 50 rupees. ಇಷ್ಟು ರಶ್ ಇದೆ ಇಲ್ಲಿ. ಸೊ ಇವಾಗ ಏನಿದು ಏನೋರು ಇದರಲ್ಲಿ ಫಸ್ಟಿಗೆ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬಿದ್ದಾರೆ ಒಳ್ಳೆ ಎಲ್ಲ ಕುರಿ ಮಂದೆ ತುಂಬಿದ್ದಾರೆ. ಮಳೆ ಬೆಳೆ ಬರ್ತಾ ಇದೆ, ಅದರಲ್ಲಿ ಹಂಗೆ ಹೋಗ್ತಾ ಇದ್ದೀವಿ. ಏನು ದೊಡ್ಡ ಚಿಂತೆ ಆಗಿದೆ ಈಗ. ಸುತ್ತಂತ ಇಲ್ಲಲ್ಲ ಅಪ್ಪ ಅಮ್ಮ ನನ್ನನ್ನು. ಇಲ್ಲಿ ಅಪ್ಪ ಅಮ್ಮಂಗೊಂದು ಗುರಿ. ಹೋಗೋ ದಾರಿಲಿ ಈ ಥರ ಫಾಲ್ಸು ಸಣ್ಣ ಸಣ್ಣದು ಜರಿ ಎಲ್ಲ ಕಾಣ್ತಾ ಇತ್ತು. ರೂಟ್ ಮಾತ್ರ 20 minutes ಆಲ್ಮೋಸ್ಟು ಆ ಜೀಪಲ್ಲಿ ಹೋಗಬೇಕಿತ್ತು. ಫುಲ್ ಒಂಥರ ಓಪನ್ ಜೀಪು. ಎಲ್ಲ ಹೆಂಗೆ ತುಂಬಿದ್ರು ಅಂದರೆ ಒಳ್ಳೆ ಕುರಿ ಮಂದೆ ಥರ ತುಂಬಿಕೊಂಡು ಹೋಗಿದ್ದು. ಅಲ್ಲಿ ಹೋದ್ಮೇಲೆ ಮಿಸ್ಟ್ ಕವರ್ ಆಗಿದೆ, ಸಖತ್ ಚೆನ್ನಾಗಿದೆ ಮಾತ್ರ. ಈಗ ಅಲ್ಲಿಗೆ ಹೋಗ್ಬೇಕು ನಾವು ಮೇಲೆ ಫುಲ್ಲು. ಪುಟ್ಟ ಅಪ್ಪ ಬರ್ತಾ ಇದ್ದಾರೆ. ಇಲ್ಲೂ ಮಳೆ ಬರ್ತಾ ಇದೆ ಇವತ್ತಂತೂ. ಇಲ್ಲಿ ಅದರಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗೋದಂತೂ ಇನ್ನೂ ಕಷ್ಟ. ಸೊ ಇದು ಗೌರ್ಮೆಂಟ್ ಅಂಡರಲ್ಲಿ ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡ್ಯಾರ ಮಾತ್ರ. ಅದರಲ್ಲೂ ಮಳೆಗಾಲದಲ್ಲಂತೂ ಸಖತ್ತಾಗಿ ಕಾಣುತ್ತೆ. ಇವ್ರದ್ದು ರೆಸಾರ್ಟ್ ಎಲ್ಲ ಇದೆ ಅಂತ ಇತ್ತು ವೆಬ್ಸೈಟಲ್ಲಿ. ನಾ ವೆಬ್ಸೈಟ್ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಟ್ರೈಬಲ್ ವಿಲೇಜ್ ನೋಡಿ ಇದೇನೆ. ವೈನಾಡ್ ಕಾಫಿ ಗೀಫಿ ಎಲ್ಲ ಸಿಗುತ್ತೆ ಇಲ್ಲಿ. ಕುಡಿಯೋಣ, ಬರ್ತಾ ಕುಡಿಯೋಣ. ಇನ್ನು ಅದೇನೇನೋ ಎಣ್ಣೆ, ಬರ್ತಾ ಕುಡಿಯೋಣ ಬಾ. ಎಣ್ಣೆ, ಕಾಫಿ ಪುಡಿ, ಟೀ ಪುಡಿ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಹಟ್ಟು ಥರ ಮಾಡಿದ್ದಾರೆ ಫುಲ್ಲು. ಚರಕ ಮಿಷನ್. ತಿನ್ನಕ್ಕೆಲ್ಲ ಸಿಗುತ್ತೆ, ಎಲ್ಲ ಇದೆ. ಟೀ ಗೀ ಎಲ್ಲ ಸಿಗುತ್ತೆ. ಒಳಗಡೆ ಏನಿದೆ ಅಂತ ನೋಡೋಣ. ಈಗ ಒಳಗೆಲ್ಲ ಹೋಗ್ತಾ ಇದ್ದಾರೆ. ಏನಿದೆ ಅಲ್ಲಿ? ಎಂತ ಇಲ್ಲ, ವ್ಯೂ. ಟ್ರೈಬಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯಾವುದಿದೆ ಅದನ್ನು ನುಡ್ಸೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಬಹುಶಃ ಗುಂಪಲ್ಲಿ ಜನ ಬಂದರೆ ಮಾಡ್ತಾರೆ. ಕೆಳಗಡೆ ಏನೋ ಸೌಂಡ್ ಕೇಳಿಸ್ತಾ ಇದೆ. ಈ ಥರದ್ದು ಸುಮಾರಷ್ಟು ಹಟ್ಟುಗಳನ್ನು ಮಾಡಿದ್ದಾರೆ. ಏನಿದೆ ಅಲ್ಲಿ? ಟ್ರೈಬಲ್ ಫೋಟೋಸ್ ಎಲ್ಲ. ಟ್ರೈಬಲ್ ಪೀಪಲ್ ಏನೆಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕ್ತಾರೆ ಅನ್ನೋದೆಲ್ಲ ಇಲ್ಲಿ ಶೋಕೇಸ್ ಮಾಡಿದ್ದಾರೆ. ಇದೊಂಥರ ಹೆಂಗೆ ಮಾಡಿದ್ದಾರೆ ಅಂದರೆ ಎಕ್ಸಿಬಿಷನ್ ಥರ ಮಾಡಿದ್ದಾರೆ. ಎಲ್ಲ ಟ್ರೈಬಲ್ ಪೀಪಲ್ದು ಏನೆಲ್ಲ ಕಲ್ಚರ್ ಇರುತ್ತೆ ಅದನ್ನು ಶೋಕೇಸ್ ಮಾಡುವಂಥ ಒಂದು ಇದು.
ಇಲ್ಲಿ ನೋಡಿ ಇನ್ಸ್ಟ್ರೂಮೆಂಟ್ಸ್, ಟ್ರೈಬಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ. ಏನಿಲ್ಲ, ಎಲ್ಲ ಕೂತ್ಕೊಳ್ಳೋಕೆ ಅಷ್ಟೆ. ಆಟ ಆಡೋಕ್ಕೆಲ್ಲ ಇಲ್ಲಿ ಮಾಡಿದ್ದಾರೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಆಟ ಆಡ್ಬೋದು. ಬಟ್ ಈ ಮಳೆನಲ್ಲಿ ನಮಗೇನೂ ಆಗ್ತಿಲ್ಲ. ನಿಮ್ಗಲ್ಲಿ ವಿಡಿಯೋದಲ್ಲಿ ಕಾಣುತ್ತೆ ನೋಡಿ, ಎಷ್ಟು ಮಿಸ್ಟ್ ಕವರ್ ಆಗಿದೆ ಅಂದರೆ ಆ ಥರ ಮಂಜು ಕವರ್ ಆಗಿದೆ. ಏನಂದರೆ ಏನೂ ಕಾಣ್ತಿಲ್ಲ, ಆ ಥರ ಮಿಸ್ಟ್ ಕವರ್ ಆಗಿದೆ. ಇವಾಗ ವಾಪಸ್ ಕೂಡ ಮತ್ತೆ ಇದರಲ್ಲೇ ಜೀಪಲ್ಲೇ ಹೋಗಬೇಕು. ಬರ್ತಾ ಹೆಂಗಿತ್ತು ಇವಾಗ ಹೆಂಗಾಗಿದೆ ಅಂದರೆ ಆ ಥರ ಮಿಸ್ಟ್ ಕವರ್ ಆಗಿಬಿಟ್ಟಿದೆ, ಸಿಕ್ಕಾಬಟ್ಟೆ ಮಳೆ. ಇವಾಗ ಪೂಕುಡೆ ಲೇಕಿಗೆ ಬಂದಿದ್ದೀವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಮ್ಯಾಗಿ ತಿನ್ನೋಣ ಅಂತ. ಹಾಯ್ ಹೇಳಿ, ಹಾಯ್ ಹೇಳಿ, ಹಾಯ್ ಹೇಳು, ಹಾಯ್ ಹೇಳು. ಜಂಗಲ್ ಪಾರ್ಕ್ ಅಂತೆಲ್ಲ ಇದೆ ಇಲ್ಲಿ. ಒಳಗಡೆ ಫುಲ್ಲು ಆ್ಯಕ್ಟಿವಿಟೀಸು ಅದು ಇದು ಎಲ್ಲ ಇದೆ. ಇಲ್ಲೇನೋ ಬೋಟಿಂಗ್ ಎಲ್ಲ ಇದೆ ಅಂತ ಅಂದಿದ್ದಾರೆ. ಸೊ ಅದಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಅಡಲ್ಟ್ಸಿಗೆ 40 ರೂಪೀಸು, ಎಬವ್ 5 ಇಯರ್ಸ್ ಮಕ್ಕಳಿಗೆ 30 ರೂಪೀಸು. ಸೊ ಇಷ್ಟೆಲ್ಲ ಇದೆಯಂತೆ. ಬೋಟಿಂಗು, ಚಿಲ್ಡ್ರನ್ಸ್ ಪಾರ್ಕು, ಅಕ್ವೇರಿಯಮ್, ಫಿಶ್ ಸ್ಪಾ, ಜಾಗಿಂಗ್, ಕಯಾಕಿಂಗ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್. 40 ರೂಪೀಸ್ ಕೊಟ್ಟು ಒಳಗೆ ಬಂದಿದ್ದೀವಿ. ಸೊ ತಿನ್ನೋಕ್ಕೆ ಮಾಮೂಲಿ ಎಲ್ಲ ಇದೆ. ಪಾರ್ಕ್ ಎಲ್ಲ ಮಾಡಿದ್ದಾರೆ. ಫಿಶ್ ಸ್ಪಾಗೆಲ್ಲ ಅಲ್ಲೇ ಟಿಕೆಟ್ ತೊಗೋಬೇಕಂತೆ. ಬೋಟಿಂಗಿಗೂ ಅಲ್ಲೇ ಟಿಕೆಟ್ ತೊಗೋಬೇಕು ಅಂತ ಅಂದಿದ್ದಾರೆ. ಅಲ್ಲೇ ತಗೊಳ್ಳೋಣ, ಹೋಗೋಣ ಬಾ. ಆಯ್ತಲ್ಲ, ನಂದೇನಿಲ್ಲ, ಬಾ. ಎಲ್ಲ ಪಾರ್ಕು ಫುಲ್ಲು ಹಾಳಾಗಿದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೋಟಿಂಗಿಗೆ. ಇವಾಗ ಬೋಟಲ್ಲಿ ಪೆಡ್ಲಿಂಗ್ ಹೋಗ್ತಾ ಇದ್ದೀವಿ. ಲೇಕಲ್ಲಿ ಹುಟ್ಟು ಬೆಚ್ಚ ಕುತ್ಕೊಂಡಿದ್ದಾನೆ ಅಪ್ಪ ಅಮ್ಮನ ಮಧ್ಯ. ಎಷ್ಟು ಮಳೆ ಬರ್ತಿದೆ ಅಂದರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು ಅಲ್ವಾ? ಚೆನ್ನಾಗಿದೆಯಾ? ಹುಟ್ಟು ಲೇಕ್ ಸುತ್ತ ವಾಕು ಇದೆ. ಬಾ, ಈಗ ವಾಕು ಆಗಲ್ಲ, ಏನೂ ಆಗಲ್ಲ. ಅದಮ್ಮ ಕೂತಿದ್ಯಮ್ಮ. ಹಾಂ, ಯಪ್ಪ, ಪೂಕುಡೆ ಲೇಕ್, ಪೂಕುಡುನೋ ಲೇಕ್ ಇದು. ಇಲ್ಲೇ ಬೋಟಿಂಗ್ ಮಾಡ್ತಾ ಇರೋದು ನೋಡಿ. ಎಷ್ಟು ದೊಡ್ಡ ಲೇಕ್ ಇದು. ಪಾ, ಮಳೆ ಬಂದು ಪೂರ್ತಿಯಾಗಿ ಒದ್ದೆ ಆಗ್ತಾ ಇದ್ದೀನಿ ನಾನು. ನನ್ನ ಫೋಟೋ ತಗೊಂಡು ನಾವು ದೂರ ಇದ್ದೀವಿ ಅಂತ ಗೊತ್ತಾಗುತ್ತೆ. ಹಾಂ, ನಾವೆಲ್ಲ ಕಡೆ ಓಡಾಡಿದ್ದು ಮುಗಿಸ್ಕೊಂಡು ಬಾಣಾಸುರ ಡ್ಯಾಮ್ ಹತ್ರ ಒಂದು ಸಂಜೆ ಹೊತ್ತಿಗೆ ಬಂದಿದ್ವಿ. ವ್ಯೂ ಮಾತ್ರ ಆಸಮ್ ಆಗಿತ್ತು.
ನಂದು ವೀಡಿಯೋಸ್ ಆಗಲಿ ಅಥವಾ ಕ್ಯಾಮ್ರಾ ಯಾವುದು ಕೂಡ ಅಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದಂಥ ವ್ಯೂಗೆ ಜಸ್ಟಿಸ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿತ್ತು. ಆ ಮೋಡ ಮಧ್ಯದಲ್ಲಿ ಒಂಥರ ದ್ವೀಪಗಳು, ಅದ್ರ ಮಧ್ಯದಿಂದ ಸ್ಪೀಡ್ ಬೋಟ್ಗಳು ಹೋಗ್ತಾ ಇರೋದು, ಮತ್ತು ಮಳೆ ಬರ್ತಾ ಇತ್ತು, ಡಿಸ್ಲಿಂಗ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಕೇರಳದಲ್ಲಿ ಫೇಮಸ್ ಆಗಿರುವಂಥ ಹಣ್ಣು ರೋಂಬುಟನ್ ಹಣ್ಣನ್ನು ತಗೊಂಡಿದ್ದೀವಿ. 300 kg ಅಂತ ಅಂದರು, ಕೊನೆಗೆ 260 ಕೊಟ್ಟರು. ಚೆನ್ನಾಗಿದೆ ಹಣ್ಣು ಮಾತ್ರ. ನಮ್ಮದು ಲಿಚಿ ಥರನೇ ಇದೆ, ಬಟ್ ಅದಕ್ಕಿಂತನೂ ಸ್ವೀಟ್ ಇದೆ, ಸ್ವಲ್ಪ ನಾರಿದೆ. ಇದಿಷ್ಟು ಬೀಜನೂ ತಿನ್ಬೋದು. ತುಂಬ ಚೆನ್ನಾಗಿದೆ ಅಲ್ಲ, ಹಣ್ಣು ಮಾತ್ರ ಚೆನ್ನಾಗಿದೆ. ಸೊ ಕೇರಳ ವಯನಾಡೆಲ್ಲ ಬಂದರೆ ನೀವು ಈ ಹಣ್ಣನ್ನು ಮಾತ್ರ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದು ಓಪನ್ ಮಾಡಿದ ತಕ್ಷಣ ನೋಡೋಕ್ಕೆ ಸೇಮ್ ಟ್ರಾನ್ಸ್ಪರೆಂಟ್ ಲಿಚಿ ಥರನೇ ಇರುತ್ತೆ. ಇದೇ ಥರನ ಫುಲ್ಲು ಸ್ವೀಟಾಗಿದೆ ಮಾತ್ರ, ತುಂಬ ಸ್ವೀಟಾಗಿದೆ. ನನ್ನ ಮಗಂಗೆ ಭಾರಿ ಇಷ್ಟ ಆಯಿತು. ಹಿಂಗೆ ತಿನ್ನು ಅಷ್ಟು ಬಾಯೊಳಗೆ ಹಾಕೊಂಡ. ಇದು ಸಿಪ್ಪೆ ಒಳಗಡೆ ಮತ್ತೆ ಇನ್ನೊಂದು ಸೀಡ್ಸ್ ಇರುತ್ತೆ. ಇವಾಗ ನಾಗರಹೊಳೆ ಮೇಲೆ ಬರ್ತಾ ಇದ್ದೀವಿ ಬರಬೇಕಾದ್ರೆ ಈಗ. ಸೊ ವಾಪಸ್ ಬರ್ತಾ ನಾಗರಹೊಳೆ ಮೇಲೆ ಬರ್ತಾ ಇದ್ದೀವಿ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಸುಸ್ವಾಗತ. ನಾವು ವಯನಾಡಿಂದ ಹೊರಡ್ತಾ ನಾಗರಹೊಳೆ ಮೇಲೆ ಬಂದ್ವಿ. ಒಂದು ಚೆನ್ನಾಗಿತ್ತು ಅಂದರೆ ಆ್ಯಕ್ಚುಲಿ ಹೋಗಬೇಕಾದ್ರೆ ಬಂಡೀಪುರದ ಮೇಲೆ ಹೋಗಿದ್ವಿ. ನಮಗೆ ತುಂಬ ನಿರಾಸೆ ಆಗಿತ್ತು, ಒಂದೇ ಒಂದು ಪ್ರಾಣಿನೂ ಕೂಡ ಕಂಡಿರಲಿಲ್ಲ. ಆದರೆ ನಾಗರಹೊಳೆ ಮೇಲೆ ಬರ್ತಾ ಅಂತೂ ನೀವು ನೋಡ್ತಾ ಇರ್ಬೋದು, ಬಂಚಲ್ಲಿ ಜಿಂಕೆಗಳಿದ್ವು. ನಾವು ಆನೆ ಕಾಣುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸಲ್ಲೇ ಇರಲಿಲ್ಲ. ಜಿಂಕೆ ಕಾಣ್ತು, ಆಮೇಲೆ ನವಿಲ್ ಕಾಣ್ತು. ಜಿಂಕೆ ಅಂತೂ ಒಂದು 100 ನೋಡಿರ್ಬೋದು, ಆ ಥರ ಜಿಂಕೆಗಳಿತ್ತು. ಅದರಲ್ಲೇ ತುಂಬ ಖುಷಿ ಪಡ್ತಾ ಇದ್ವಿ. ಆದರೆ ಮುಂದೆ ಹೋಗ್ತಾ ಸುಮ್ಮನೆ ಮಾತಾಡ್ತಾ ಇದ್ವಿ ನಾವು, ಈಗ ಆನೆ ಕಂಡ್ರೆ ಹೆಂಗಿರುತ್ತೆ. ಅದು ಅಲ್ಲದೆ ಬಂಡೀಪುರದಲ್ಲಿ ಮೊನ್ನೆ ತಾನೇ ನಾವು ನೋಡಿದ್ವಿ, ಲಾಸ್ಟ್ ವೀಕಲ್ಲಿ ಒಬ್ಬರು ಸೆಲ್ಫಿ ತೆಗಿಯೋಕ್ಕೆ ಅಂತ ಇಳಿದ್ಬಿಟ್ಟು ಏನೆಲ್ಲ ಆಗಿತ್ತು ಅವಘಡ ಅಂತ. ಅದನ್ನೇ ನೆನೆಸ್ಕೊಂಡು ಹೋಗ್ತಾ ಇದ್ವಿ. ಈಗ ಕಂಡ್ರೆ ಏನು ಮಾಡೋದು, ಎದುರುಗಡೆ ಬಂದರೆ ಹೆಂಗಿರುತ್ತೆ, ಹಿಂಗೆ ಅಂತ. ನಮ್ಮ ಎದುರುಗಡೆ ಅವರೆಲ್ಲಾದರೂ ಕಾರವರು ಸ್ವಲ್ಪ ನಿಲ್ಲಿಸಿದ್ರೆ ನಾವು ಕೂಡ ನಿಲ್ಲಿಸ್ಬಿಟ್ಟು ಆ ಕಡೆ ಈ ಕಡೆ ನೋಡಿ ಏನಾದರೂ ಇದೆಯಾ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ಭಯನೂ ಇರ್ತಾಯಿತ್ತು, ಯಾಕೆಂದರೆ 1 hour ಒಳಗಡೆ ಕ್ರಾಸ್ ಮಾಡಿ ಅಂತ ಹೇಳಿರ್ತಾರೆ ಅಲ್ಲಿ ಚೆಕ್ ಪಾಯಿಂಟಲ್ಲಿ, ನಾಗರಹೊಳೆ ಚೆಕ್ ಪಾಯಿಂಟಲ್ಲಿ. ಸೊ ಅಂದರೆ ಯಾವುದೇ ಪ್ರಾಣಿಗಳಿಗೂ ಕೂಡ ನಾವು ತೊಂದರೆ ಕೊಡಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ತುಂಬ ಮಳೆ ಕೂಡ ಇದ್ದಿದ್ದರಿಂದ ಎಲ್ಲಿ ಗುಂಡಿ ಹೊಂಡ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಮರಗಳು ಕೂಡ ನೀವು ನೋಡ್ತಾ ಇರ್ಬೋದು, ತುಂಬ ಎಲ್ಲ ಮರಗಳು ಬಿದ್ದುಬಿಟ್ಟಿತ್ತು. ಫುಲ್ಲು ಒಳ್ಳೆ ಗ್ರೀನರಿ ಸಕ್ಕತ್ತಾಗಿ ಕಾಣ್ತಾ ಇತ್ತು. ಬಟ್ ಆನೆ ಎಲ್ಲಾದರೂ ಆನೆ ಕಾಣ್ಬೋದಾ, ಅವ್ರು ಯಾಕೆ ನಿಲ್ಲಿಸಿದ್ದಾರೆ ಮುಂದ್ಗಡೆ ಜೀಪ್ ಅವರು ಅನ್ನೋ ಒಂದು ಕುತೂಹಲ ಇರ್ತಾಯಿತ್ತು. ಸೊ ಲಕ್ಕಿಲಿ ನಮಗೆ ನೀವು ಮುಂದಿನ ವಿಡಿಯೋಗಳಲ್ಲಿ ನೋಡ್ತಾ ಹೋಗಿ ಏನು ಕಂಡಿದೆ ಅಂತ. ಅದು ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಅಷ್ಟು ಹತ್ತಿರದಲ್ಲಿ ನಾವು ಆನೆಯನ್ನು ನೋಡ್ತೀವಿ ಅಂತ ಹೇಳ್ಬಿಟ್ಟು ಸಖತ್ ಖುಷಿ ಆಯಿತು. ಮಾತ್ರ ಸ್ವಲ್ಪ ಭಯನೂ ಆಯಿತು ನೋಡಿವಾಗ. ಗಾಬರಿ ಆಗುತ್ತೆ, ಆನೆಗಳಿಗೂ ಗಾಬರಿ ಆಗುತ್ತೆ. ಆನೆ ನೋಡಮ್ಮ, ಬಂದರೆ ಕಷ್ಟ ಮಾಡುತ್ತೆ, ಹುಷಾರು. ಕೆಂಪು ಅಂದರೆ ಬಂದ್ಬಿಡ್ತವೆ. ಸುಮ್ಮನೆ ಅವ್ನು ನಿಲ್ಸಲ್ಲ, ನಾನು ನಿಲ್ಸಿಯಾನೆ ಬರ್ತಾ ಇದೆ. ಹೇಳಕ್ಕಾಗಲ್ಲ ಗೊತ್ತಾ, ಅದಕ್ಕೆ ಯಾಕೋ ಅದು ಪ್ರೆಗ್ನೆಂಟ್ ಅನಿಸ್ತಾ ಇದೆ. ಹೊಟ್ಟೆ ನೋಡಿ ಎಷ್ಟು ತಪ್ಪಾಗಿದೆ. ಬೇಡ, ಒಂದು ನಿಮಿಷ ನಿಲ್ಸು ಪುಟ್ಟು. ಇಲ್ಲಿ ನೋಡು ಆನೆ ನೋಡು ಪುಟ್ಟು ನೋಡ್ಲಿ ತಡಿಯೋ. ಆನೆ ನೋಡ್ತೀಯಾ?
ಇವಾಗ ಚೆಕ್ಔಟ್ ಮಾಡಿ ನಮ್ಮ ಊರಿನ ಕಡೆಗೆ ಪಯಣ ಶುರುವಾಗಿದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನಾನು ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ರೂಮ್ಸ್ದು ಹಾಕ್ತೀನಿ, ವಿಡಿಯೋ ಕೂಡ ಹಾಕಿರ್ತೀನಿ. ಯಾವ್ಯಾವ ಥರದ ರೂಮ್ಸ್ ಇದೆ, ವಿಲ್ಲಾಗಳಿಗೆಲ್ಲ ಎಷ್ಟು ರೇಟ್ ಇದೆ ಪರ್ ಡೇ ಅನ್ನೋದೆಲ್ಲದನ್ನು ಹಾಕಿರ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಆವಿಷ್ಕಾರ ಚಾನಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.